ಆಡಳಿತ ಪಕ್ಷದ ಮಾಜಿ ನಾಯಕರಾಗಿದ್ದಂಥ ನಮ್ಮೆಲ್ಲರ ಹೆಮ್ಮೆಯ ಸಮಾಜ ಸೇವಕರು ಆದಂಥ ಸನ್ಮಾನ್ಯ ಶ್ರೀ ಎಂ ಶಿವರಾಜ್ರವರು ಅವರ ತಂದೆ ಹೆಸರಿನಲ್ಲಿ ಮಾದೇವಪ್ಪ ಚಾರಿಟೇಬಲ್ ಟ್ರಸ್ಟ್ ಹೆಸರಿನಲ್ಲಿ ಶಾಲಾ ಮಕ್ಕಳಿಗೆ ಈ ಬಡಾವಣೆ ಬಹುತೇಕ ಎಲ್ಲ ಸರ್ಕಾರಿ ಶಾಲೆಯ ಶಾಲಾ ಮಕ್ಕಳಿಗೆ ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಪರಂಪರೆಯನ್ನು ಈಗಲೂ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಕೂಡ ಈ ಸಾವಿರಾರು ಮಕ್ಕಳಿಗೆ ಅವರು ಉಚಿತವಾಗಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಶ್ರೇಷ್ಠ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ಒಂದು ಕಾರ್ಯವನ್ನು ಮಾಡ್ತಿರುವಂಥ ಶಿವರಾಜ್ ಅವರಿಗೆ ಒಳ್ಳೆಯದಾಗಲಿ ಮತ್ತು ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅಂತೇಳಿ ಹಾರೈಸ್ತೀನಿ. ಅಲ್ಲ, ಈಗ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೌಲಭ್ಯಗಳಿರಲ್ಲ. ಆ ರೀತಿಯ ಸೌಲಭ್ಯವನ್ನು ಶಿವರಾಜ್ ಅವರು ಇವತ್ತು ಒದಗಿಸ್ತಾ ಇದ್ದಾರಲ್ಲ, ಅದು ಭಾಳ ಮುಖ್ಯ. ಸೊ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಈ ಸರ್ಕಾರಿ ಶಾಲಾ ಮಕ್ಕಳಿಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಮಹಾದೇವಪ್ಪ ಪ್ರತಿಷ್ಠಾನದಿಂದ ಸುಮಾರು ಈ 2 ಶಂಕರಮಠ ಮತ್ತು ಶಕ್ತಿ ಗಣಪತಿ ನಗರ ವಾರ್ಡ್ಗಳ ಶಾಲಾ ಮಕ್ಕಳಿಗೆ ಇವತ್ತು ಒಂದು 15,000-20,000 ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಣೆ ಮಾಡ್ತಾಯಿದೆ. ಈ ಸಾಲಿನಲ್ಲಿ ಸಹ ಇವತ್ತು BBMPಯ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾಯಿದೆ. ಮಕ್ಕಳಲ್ಲಿ ಇವತ್ತು ನೋಡಿ ಸುಮಾರು 1 ಗಂಟೆಗಳ ಕಾಲ ಕಾರ್ಯಕ್ರಮ ನಡೀತು. ಚೆನ್ನಾಗಿ ನಮ್ಮ ಬಂದಿರತಕ್ಕಂಥ ಅತಿಥಿಗಳು ಮತ್ತು ಎಲ್ಲರೂ ಸಹ ಚೆನ್ನಾಗಿ ಮಾತಾಡೋರು. ಮಕ್ಕಳಲ್ಲಿ ಅವರಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ವೇದಿಕೆ ಮುಖಾಂತರ ಮತ್ತು ಮಕ್ಕಳನ್ನ ಈ ಒಂದು ಹೆಚ್ಚಿನದಾಗಿ ವಿದ್ಯಾಭ್ಯಾಸ ತೊಡಗಿಸ್ಕೊಂಡು ಅವ್ರಿಗೆ ವಿಶೇಷವಾಗಿ ಅವರ ತಂದೆ ತಾಯಿಗೆ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದಲಿ, ಒಳ್ಳೆ ಹಂತಕ್ಕೆ ತಲುಪಲಿ ಅಂತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹ ಅವರ ಆಸೆಯನ್ನು ಮತ್ತು ಅವರ ಹುಸಿಯನ್ನು ನಿರೀಕ್ಷೆ ಕೂಡ ವೈಫಲ್ಯ ಆಗದಲ್ಲೇ ಒಳ್ಳೆ ಫಲಿತಾಂಶವನ್ನು ತೆಗೆದು ನೀವು ಉನ್ನತ ಹುದ್ದೆಗೆ ಇರೋದಕ್ಕೆ ಒಂದು ಅವಕಾಶ ಇದೆ. ಮತ್ತು ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷವೂ ಸಹ ಇಂಥ ಒಂದು ನಿರಂತರವಾಗಿ ನಮ್ಮ ಪ್ರತಿಷ್ಠಾನದ ಮೂಲಕ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು, ಭವ್ಯ ನರಸಿಂಹಮೂರ್ತಿಯವರು, ಮತ್ತು ಡಾಕ್ಟರ್ ನಿರಂಜನ್ ಅವರು, ಸುಮಾ ಪ್ರಶಾಂತ್ ಅವರು, ನಾರಾಯಣಪ್ಪನವರು, ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು, ಮತ್ತು ಜನಾರ್ದನ್ ಅವರು, ಮತ್ತು ಮುಕುಂದ್ ಅವರು, ನಟರಾಜ್ ಅವರು, ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ವಾಲಂಟ್ರಿಯಾಗಿ ಇವತ್ತು ಈ ಒಂದು ಪ್ರತಿಷ್ಠಾನದ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ವಿದ್ಯಾರ್ಥಿಗಳಿಗೆ ಒಂದು 20 ದಿನದಿಂದ ಸತತ ಇದು ಮಾದೇವಪ್ಪ ಪ್ರತಿಷ್ಠಾಪನಾ ಟ್ರಸ್ಟಿಂದ ಇವತ್ತು ಕೊಡ್ತಾವ್ರೆ. ಎಲ್ಲ ಮಕ್ಕಳಿಗೆ ಈ ಭಾಗದಲ್ಲಿ ಇರುವಂಥ ಎಲ್ಲ ಸ್ಕೂಲ್ಗಳು ಆಯ್ಕೆ ಮಾಡ್ಕೊಂಡು ಕೊಡ್ತಾವ್ರೆ. ಭಗವಂತ ಶಿವರಾಜ್ ಅವರಿಗೆ ಒಳ್ಳೇದು ಮಾಡಲಿ, ಐಶ್ವರ್ಯಗೆ ಕೊಡಲಿ. ಮಕ್ಕಳು ವಿದ್ಯೆ ಅಂದರೆ ಒಂದು ಭಾಗ್ಯ. ಆ ವಿದ್ಯೆ ಕಲೀಲಿ ಅಂತ ಈ ಪ್ರತಿಷ್ಠಾಪನಾ ಟ್ರಸ್ಟಿಂದ ಕೊಡ್ತಾವ್ರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾ ವಿದ್ಯಾ ಸಾ ವಿಮುಕ್ತಯ ಅಂತ ಒಂದು ಮಾತಿದೆ. ನಮ್ಮನ್ನು ಎಲ್ಲ ಕಷ್ಟಗಳಿಂದ ಅಥವಾ ಅಜ್ಞಾನದಿಂದ ಹೊರಗೆ ತೆಗೆಯುವುದು ವಿದ್ಯೆ. ವಿದ್ಯೆಯನ್ನು ನಾವು ಪಡ್ಕೊಂಡ್ಬಿಟ್ರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ, ಎಲ್ಲದಕ್ಕಿಂತಲೂ ವಿಶಿಷ್ಟವಾದದ್ದು ವಿಶೇಷವಾದದ್ದು ವಿದ್ಯಾದಾನ. ವಿದ್ಯಾದಾನಕ್ಕೆ ಸಹಾಯ ಮಾಡಿದವರನ್ನು ನಾವು ಸ್ಮರಿಸ್ತಾ ಇದೇ ಥರ ಇನ್ನಷ್ಟು ಸ್ಕೂಲ್ಗಳಲ್ಲಿ ಅವರು ಕೊಡುವಾಗಲಿ ಅಂತ ಬಯಸ್ತಾ ನಾವು ವಿರಮಿಸುವ ಅಂತ ನನ್ನ ಅಭಿಪ್ರಾಯ. ಅವರು ಮಾತ್ರ ಅಲ್ಲ, ಅವರ ತಂದೆಯವರು ಇದೇ ಥರ ಸಣ್ಣ ಪ್ರಮಾಣದಲ್ಲಿ ಆಗಿನ ಅವರ ಶಕ್ತಿಯ ಉಪಯೋಗದಿಂದ ಮಾಡ್ತಾಯಿದ್ರು. ಆ ತನ್ನಲ್ಲಿರುವುದನ್ನು ತಾನೇ ಇಟ್ಕೊಳ್ಳದೆ ಒಂದಷ್ಟು ಹಂಚಿಕೊಳ್ಳುವ ದೊಡ್ಡ ಮನೋಭಾವ ನನಗಂತೂ ತುಂಬ ಖುಷಿಯಾಗಿದೆ. ಇದು ಹೀಗೆ ಪರಂಪರೆಯಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ಸಮಾಜದಲ್ಲಿ ಅವರಿಗೂ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ ಬಯಸ್ತಾ ಮಾತು ಮುಗಿಸ್ತೇನೆ. ಶಂಕರಮಠ ಶಕ್ತಿ ಗಣಪತಿ ನಗರ ವಾರ್ಡಲ್ಲಿ ಸುಮಾರು 15-20 ವರ್ಷಗಳಿಂದ ಈ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾದೇವಪ್ಪ ಪ್ರತಿಷ್ಠಾನ ಸಮಿತಿಯಿಂದ ಇತ್ತೀಚಿನ 2 ವರ್ಷದಿಂದ ಮಾದೇವಪ್ಪ ಪ್ರತಿಷ್ಠಾನ ಸಮಿತಿಯಿಂದ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆಯಿಂದನೂ ಅವರು ಕಾರ್ಪೊರೇಟರ್ ಆಡಳಿತದಿಂದನೂ ಈ ಸಮಿತಿಗಳಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಲ್ಲಿ ಮಕ್ಕಳ ಶಿಕ್ಷಣ ಪ್ರೇಮಿ ಚಿಕ್ಕಂದಿರಿಂದನೂ ಅವರು ಶಿಕ್ಷಣದ ಬಗ್ಗೆ ಮಕ್ಕಳುಗಳಿಗೆ ಹೆಚ್ಚಿನ ಒತ್ತು, ಕಲಾ ತಂಡಗಳಿರ್ಬೋದು, ರಂಗಕರ್ಮಿಗಳನ್ನ ಕರೆಸುವಂಥದ್ದು, ಮಕ್ಕಳುಗಳಿಗೆ ತಿಳಿ ಹೇಳುವಂಥದ್ದು. ಭವ್ಯ ನರಸಿಂಹಮೂರ್ತಿಯವರು ಬಂದು ಸುಮಾರು 1 ಗಂಟೆಗಳ ಕಾಲ ನೀರುಗಳವಾಗಿ ಮಕ್ಕಳುಗಳಿಗೆ ನೀವು ಯಾವ ಥರ ಇರಬೇಕು, ಹೆಣ್ಣು ಮಕ್ಕಳುಗಳಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ರು. ಚಿಕ್ಕರಂಗೇಗೌಡರು ಇತಿಹಾಸನ ಯಾವ ಥರ ಮಕ್ಕಳುಗಳು ತಿಳ್ಕೊಂಡು ನಾಳೆ ದಿನ ನಿಮಗೆ ಇದ್ರ ಬಗ್ಗೆ ಮಾತಾಡೋದನ್ನು ಹೇಳಿದ್ರು. ಆ ದೃಷ್ಟಿಯಿಂದ ಇದು ತುಂಬ ಮಕ್ಕಳುಗಳಿಗೆ ಬೇಕಾದಂಥ ವಿಚಾರ. ಇದನ್ನು ನಮ್ಮ ವಾರ್ಡ್ಗಳಲ್ಲಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗ್ತದೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಬ್ಲಾಕ್ ವತಿಯಿಂದ ನಮ್ಮ ಕಾರ್ಯಕರ್ತರುಗಳಿರ್ಬೋದು, ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ
ಉಪಾಧ್ಯಕ್ಷರಾದಂಥ ನಮ್ಮ ಜನಾರ್ದನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಈ ಥರದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸೇರೋದಕ್ಕೆ ಇಷ್ಟಪಡ್ತೀನಿ. ಮಹದೇವಪ್ಪ ಪ್ರತಿಷ್ಠಾನದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುಸ್ತಕ ವಿತರಣೆ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಒಂದು ಹಿತವಚನ ಹೇಳೋದ್ರ ಮುಖಾಂತರ ಶಿವರಾಜ್ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಮುಂದೆ ಶಿವರಾಜ್ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಶಿವರಾಜ್ ಅವರು ಈ ಒಂದು ಭಾಗದಿಂದ ಗೆದ್ದು ಒಂದು BBMPಯಿಂದ ಮೇಯರ್ ಆಗಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ. ನಾರಾಯಣಪ್ಪ, ಬ್ಲಾಕ್ ಪ್ರೆಸಿಡೆಂಟು, ಹಿಂದುಳಿದ ವಿಭಾಗ, ಶಕ್ತಿ ಗಣಪತಿ ನಗರ. ಧನ್ಯವಾದಗಳು. ಪ್ರತಿಷ್ಠಾನ ವತಿಯಿಂದ ಎಂ ಶಿವರಾಜಣ್ಣವರ ನೇತೃತ್ವದಲ್ಲಿ ನಾವು ಇವತ್ತು ಕಮಲಾನಗರದ ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ವಿತರಣೆ ಮಾಡಿದೋ. ಅವರು ಸುಮಾರು ಒಂದು 15 ವರ್ಷದಿಂದ ಮಾಡ್ತಾಯಿದ್ದಾರೆ. ನಾವು ಜೊತೆಲಿ ಮಾಡ್ತಾಯಿದ್ದೀವಿ. ನಮಗೆಲ್ಲರಿಗೂ ಖುಷಿ ಮತ್ತು ಹೆಮ್ಮೆಯ ವಿಷಯ. ಮತ್ತು ಹಣ ಮತ್ತು ಅಧಿಕಾರ ಒಳ್ಳೆಯ ಜನರ ಕೈಲಿ ಸಿಕ್ಕಿದ್ರೆ 4 ಜನಕ್ಕೆ ಯೂಸ್ ಆಗುತ್ತೆ, 10 ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ಶಿವರಾಜಣ್ಣವರು. ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಆಯುಷ್ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ.